ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಪಾರ್ಟ್ 2 ಅಂದರೆ ಸೆಕೆಂಡ್ ಸ್ಟೆಪ್ ಹೇಗೆ ನೀವು ಮಾಡ್ಕೊಳ್ಬೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಲಾರಿಯಲ್ ಅವ್ರದ್ದು ಎಕ್ಸ್ಟೆನ್ಸೋದು ಏರ್ ಸ್ಟ್ರೈಟ್ನಿಂಗ್ ಮತ್ತು ಸ್ಮೂತ್ನಿಂಗ್ದು ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೆ. ಸೊ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸ್ಮೂತ್ನಿಂಗ್ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ಹೇಳಿದ್ದೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಗೆ ಆ ಸ್ಟ್ರೈಟ್ನಿಂಗ್ ಕ್ರೀಮ್ನ ಯೂಸ್ ಮಾಡಿಕೊಂಡು ಸ್ಟ್ರೈಟ್ ಮಾಡ್ಕೊಳ್ಳೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾನು ಇವಾಗ ಕೂದಲನ್ನ ವಾಶ್ ಮಾಡ್ಕೊಂಡು ಬಂದು ಚೆನ್ನಾಗಿ ಡ್ರೈ ಮಾಡ್ಕೊಂಡಿದ್ದೆ. ಸ್ಮೂತ್ನಿಂಗ್ ಕ್ರೀಮ್ನ ಹಾಕಿ ಕೂದಲು ಚೆನ್ನಾಗಿ ಡ್ರೈ ಆದಮೇಲೆ ನಾವು ಈ ರೀತಿ ಸ್ಟ್ರೈಟ್ನಿಂಗ್ನ ಮಾಡ್ಕೋಬೇಕು. ಯಾಕೆ ಸ್ಟ್ರೈಟ್ನಿಂಗ್ನ ಮಾಡ್ಕೋಬೇಕು ಕೂದಲನ್ನ ಅಂತಂದರೆ, ನಾವಿವಾಗ ಸ್ಟ್ರೈಟ್ನಿಂಗ್ ಕ್ರೀಮ್ನ ಅಪ್ಲೈ ಮಾಡ್ತೀವಿ. ಸೊ ಕೂದಲು ಆದಷ್ಟು ಸ್ಟ್ರೈಟ್ ಇದ್ದರೆ ಈಸಿಯಾಗಿ ನಾವು ಅಪ್ಲೈ ಮಾಡ್ಕೋಬೋದು ಆ ಸ್ಟ್ರೈಟ್ನಿಂಗ್ ಕ್ರೀಮ್ನ ಅಂತ ಹೇಳಿ ನಾವು ಅದನ್ನು ಕೂದಲನ್ನ ಸ್ಟ್ರೈಟ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ನಿಧಾನಕ್ಕೆ ನಾವು ಸ್ಟೆಪ್ ಬೈ ಸ್ಟೆಪ್ ಕೂದಲನ್ನ ಸ್ಟ್ರೈಟ್ ಮಾಡ್ಕೋಬೇಕು. ಯಾಕೆಂದರೆ ಆ ಸ್ಟ್ರೈಟ್ನಿಂಗ್ ಕ್ರೀಮ್ನ ಅಪ್ಲೈ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ಯಾರೆಲ್ಲ ನಾನು ಹಿಂದಿನ ವೀಡಿಯೋನ ನೋಡಿಲ್ಲ, ನಾನು ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋ ಲಿಂಕ್ನ ಹಾಕಿರ್ತೀನಿ, ಅದನ್ನು ನೀವು ನೋಡ್ಬೋದು. ಹೇಗೆ ಸ್ಮೂತ್ನಿಂಗ್ ಮಾಡ್ಕೋಬೋದು ಅಂತೇಳಿ ತಿಳಿಸ್ಕೊಟ್ಟಿದ್ದೀನಿ. ಇದು ಸ್ಟೆಪ್ 2, ಹೇಗೆ ಸ್ಟ್ರೈಟ್ನಿಂಗ್ ಕ್ರೀಮ್ನ ಯೂಸ್ ಮಾಡಿಕೊಂಡು ಸ್ಟ್ರೈಟ್ ಮಾಡ್ಕೊಳ್ಬೋದು ಅಂತೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಈ ವಿಡಿಯೋ ಎಂಡಲ್ಲಿ ನೀವು ನೋಡ್ಬೋದು ರಿಸಲ್ಟ್ ಹೇಗೆ ಬಂತಂತ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ನಾನು ನಿಮಗೆ ನೀಟಾಗಿ ಪ್ರತಿಯೊಂದು ಸ್ಟೆಪ್ಸನ್ನು ಹೇಳ್ಕೊಟ್ಟಿದ್ದೀನಿ. ಹಿಂದಿನ ವಿಡಿಯೋ ಯಾರು ನೋಡಿಲ್ಲ ನೋಡ್ಕೊಂಡು ಬನ್ನಿ, ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೇನೆ ಹೇಗೆ ಸ್ಮೂತ್ ಮಾಡ್ಕೊಳ್ಬೇಕಂತ ಹೇಳಿ ಸ್ಮೂತ್ನಿಂಗ್ ಕ್ರೀಮ್ನ ಯೂಸ್ ಮಾಡಿ. ಇದು ಸ್ಟೆಪ್ 2, ಸ್ಟ್ರೈಟ್ನಿಂಗ್ ಕ್ರೀಮ್ನ ಹೇಗೆ ಯೂಸ್ ಮಾಡ್ಕೋಬೇಕಂತೇಳಿ. ಮೊದಲಿಗೆ ನಾವು ಕೂದಲನ್ನ ಚೆನ್ನಾಗಿ ವಾಶ್ ಮಾಡಿ ಡ್ರೈ ಮಾಡ್ಕೊಂಡಿದ್ದೆ ನಾನು ಸ್ಮೂತ್ನಿಂಗ್ ಕ್ರೀಮ್ನ ಅಪ್ಲೈ ಮಾಡಿ. ಇವಾಗ ನಾನು ಸ್ಟ್ರೈಟ್ನಿಂಗ್ ಕ್ರೀಮ್ನ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಈ ರೀತಿ ಸ್ಟ್ರೈಟ್ನ ಮಾಡ್ಕೋತಾ ಇದ್ದೀನಿ ಕೂದಲನ್ನ. ಯಾಕೆಂದರೆ ನಾವು ಸ್ಟ್ರೈಟ್ನಿಂಗ್ ಕ್ರೀಮ್ನ ಅಪ್ಲೈ ಮಾಡೋದಕ್ಕೆ ಈಸಿ ಆಗುತ್ತೆ ಮತ್ತು ರಿಸಲ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಸ್ಟ್ರೈಟ್ ಮಾಡ್ಕೋಬೇಕು ಅಪ್ಲೈ ಮಾಡ್ಕೊಳ್ಳೋದಕ್ಕೆ. ಸೊ ನೋಡ್ಬೋದು ನೀವು, ಅಪ್ಲೈ ಮಾಡ್ಕೊಳ್ಳೋಷ್ಟು ಆಲ್ಮೋಸ್ಟ್ ಎಲ್ಲ ಸ್ಟ್ರೈಟ್ ಆಗಿದೆ. ಸ್ವಲ್ಪ ಸ್ಟ್ರೈಟ್ ಮಾಡಿಕೊಂಡ್ರೆ ಸಾಕು. ಸೊ ಇವಾಗ ನಾನು ನಿಮಗೆ ಲಾರಿಯಲ್ ಕ್ರೀಮ್ನ ಹೇಗೆ ಕಲಿಸ್ಕೊಳ್ಬೇಕು, ಅದನ್ನು ಹೇಗೆ ಯೂಸ್ ಮಾಡಬೇಕಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ಅಪ್ಲೈ ಮಾಡಿರೋದು ಈ ಸ್ಮೂತ್ನಿಂಗ್ ಕ್ರೀಮ್ನ. ಈ ವಿಡಿಯೋನ ಯಾರು ನೋಡಿಲ್ಲ, ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋದು ಲಿಂಕ್ ಹಾಕಿದ್ದೀನಿ, ಹೋಗಿ ಒಂದ್ಸಲ ಚೆಕ್ ಮಾಡಿ ಹೇಗೆ ಸ್ಮೂತ್ನಿಂಗ್ ಮಾಡ್ಕೋಬೇಕಂತ. ಕನ್ಫ್ಯೂಸ್ ಆಗಬೇಡಿ, ಸ್ಮೂತ್ನಿಂಗ್ ಕ್ರೀಮ್ ಸಪ್ರೇಟ್ ಇದೆ ಮತ್ತು ಸ್ಟ್ರೈಟ್ನಿಂಗ್ ಕ್ರೀಮ್ ಸಪ್ರೇಟ್ ಇದೆ. ಸೊ ಈ ವಿಡಿಯೋ ಬಂದು ಸ್ಟ್ರೈಟ್ನಿಂಗ್ ಹೇಗೆ ಮಾಡ್ಕೊಳ್ಬೇಕಂತೇಳಿ, ಹಿಂದಿನ ವಿಡಿಯೋದಲ್ಲಿ ಸ್ಮೂತ್ನಿಂಗ್ ಹೇಗೆ ಮಾಡ್ಕೋಬೇಕಂತೇಳಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದು ಕೂಡ ಲಾರಿಯಲ್ ಅವ್ರದ್ದೇ ಎಕ್ಸ್ಟೆನ್ಸೋದು ಸ್ಟ್ರೈಟ್ನಿಂಗ್ ಕ್ರೀಮ್. ಇದು ಕೂಡ 125 ml ಇದೆ. ಸೊ ಇವಾಗ ನಾನು ಇದನ್ನು ಹಾಕೊಳ್ತಾ ಇದ್ದೀನಿ ಒಂದು ಬೌಲಿಗೆ. ಸೊ ನೀವು ಏದು ವಾಲ್ಯೂಮ್ನ ತಿಳ್ಕೊಂಡು ನಿಮ್ಗೆ ಎಷ್ಟು ಅಗತ್ಯ ಇದೆ ಅಷ್ಟನ್ನು ಹಾಕೊಳ್ಬೋದು ನೀವು. ಇದು ಸ್ಟ್ರೈಟ್ನಿಂಗ್ ಕ್ರೀಮ್. ಇವಾಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಬೀಟ್ ಮಾಡಿ. ಸೊ ಈ ರೀತಿ ನೀಟಾಗಿ ಅದನ್ನು ಬೀಟ್ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಈ ಪ್ರಾಡಕ್ಟು ಲಿಂಕ್ ಕೂಡ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ. ಯಾರೆಲ್ಲ ಇದನ್ನು ಪರ್ಚೇಸ್ ಮಾಡಬೇಕಂತಿದ್ದೀರಾ ಅವ್ರು ಪರ್ಚೇಸ್ ಮಾಡ್ಕೊಳ್ಬೋದು. ಅಮೆಝಾನ್ ಲಿಂಕ್ ಇದೆ, ನಾನು ಹಾಕಿದ್ದೇನೆ. ಇದು ನಿಮಗೆ ಅರೌಂಡ್ 550 ಒಳಗಡೆನೇ ಸಿಗುತ್ತೆ. ಯಾರೆಲ್ಲ ಹೇರ್ ಕೇರ್ ಮಾಡಬೇಕಂತಿದ್ದೀರಾ ಅಥವಾ ಏರ್ ಸ್ಪಾ ಮಾಡಬೇಕಂತಿದ್ದೀರಾ, ಸಲೂನ್ಗೆ ಹೋಗಿ ಅವ್ರು ಈ ಮೆಥಡ್ನ ಫಾಲೋ ಮಾಡಿಕೊಂಡ್ರೆ ಏರ್ ಸ್ಮೂತು ಆಗುತ್ತೆ ಮತ್ತು ಸ್ಟ್ರೈಟ್ ಆಗುತ್ತೆ ಮತ್ತು ಕೂದಲಿಗೆ ಕೂಡ ಒಂದು ಸ್ಪಾ ಆದಾಗೆ ಅದು ಆಗುತ್ತೆ. ಸೊ ಪಾರ್ಲರ್ನಲ್ಲಿ ಯೂಸ್ ಮಾಡುವಂಥ ತುಂಬ ಕೆಮಿಕಲ್ಗಿಂತ ಇದು ಸ್ವಲ್ಪ ಬೆಟರ್ ಅಂತಲೇ ಹೇಳ್ಬೋದು. ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ನೋಡಿ, ಇದು ಇವಾಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು ನೀವು ಈ ರೀತಿ ಕೂದಲಿಗೆ ಅಪ್ಲೈ ಮಾಡ್ಕೋಬೇಕು. ನೀವು ಬ್ರಷನ್ನಾದರೂ ಯೂಸ್ ಮಾಡ್ಬೋದು ಅಥವಾ ಹಾಗೆ ಗ್ಲೌಸ್ನ ಹಾಕೊಂಡು ಕೂಡ ಅಪ್ಲೈ ಮಾಡ್ಕೋಬೋದು.
ಸೊ ಈ ರೀತಿ ಕೈಯಲ್ಲಿ ನಾನು ಪ್ರತಿಯೊಂದು ಕೂದಲಿಗೂ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಗ್ಲೌಸ್ನ ಯೂಸ್ ಮಾಡಿ. ಸೊ ಈಗ ಆಲ್ರೆಡಿ ಯಾರು ಇದನ್ನು ಯೂಸ್ ಮಾಡಿ ನಿಮಗೆ ಹೇಗಾಗಿದೆ ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಹಿಂದೆ ನೀವು ಆಲ್ರೆಡಿ ಇದನ್ನು ಯೂಸ್ ಮಾಡಿದರೆ ಅಥವಾ ಇದಕ್ಕಿಂತ ಯಾವುದಾದ್ರೂ ಬೆಟರ್ ಪ್ರಾಡಕ್ಟ್ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಮೇಕ್ ಶೋರ್ ಇದನ್ನು ನಿಮಗೆ ಸ್ಕಿನ್ ಅಥವಾ ಕಣ್ಣು ಹತ್ರ ಬಾಯಿ ಹತ್ರ ಎಲ್ಲ ಅದನ್ನು ಸ್ವಲ್ಪ ಹೋಗದೇ ಇರೋ ಹಾಗೆ ನೋಡ್ಕೊಳ್ಳಿ. ಈವನ್ ಸ್ಕಿನ್ನಿಗೂ ಟಚ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಇದನ್ನು ನೀವು ಬರೀ 15ರಿಂದ 20 ನಿಮಿಷ ಅಷ್ಟೇ ಕೂದಲಲ್ಲಿ ಬಿಡಬೇಕು, ಜಾಸ್ತಿ ಟೈಮ್ ಬಿಡಬಾರ್ದು. ಮತ್ತು ಇದನ್ನು ನೀವು ಯಾವುದೇ ರೀತಿಯಾದ ಶಾಂಪೂನ ಯೂಸ್ ಮಾಡಿ ವಾಶ್ ಮಾಡಬಾರ್ದು. ಪ್ಲೇನ್ ಬಿಸಿ ನೀರಲ್ಲಿ ನೀವು ಇದನ್ನು ವಾಶ್ ಮಾಡಬೇಕು. ನೋಡಿ, ಈ ರೀತಿ ಗ್ಲೌಸ್ ಯೂಸ್ ಮಾಡಿಕೊಂಡು ನಾನು ಆಲ್ ಓವರ್ ದ ಹೇರ್ ಅಪ್ಲೈ ಮಾಡ್ತಾ ಇದ್ದೀನಿ. ಇಲ್ಲ ನಿಮಗೆ ಬ್ರಷಲ್ಲಿ ಕಂಫರ್ಟಬಲ್ ಇದ್ದರೆ ಅದರಲ್ಲೂ ಕೂಡ ನೀವು ಅಪ್ಲೈ ಮಾಡ್ಕೋಬೋದು. ನೋಡಿ, ಈ ರೀತಿ ಪ್ರತಿಯೊಂದು ಕೂದಲಿಗೂ ಅಪ್ಲೈ ಮಾಡ್ಕೋಬೇಕು. ನಾವು ಸ್ಟ್ರೈಟ್ ಮಾಡಿರೋದ್ರಿಂದ ನಮಗೆ ಈಸಿಯಾಗಿ ಅಪ್ಲೈ ಮಾಡ್ಕೋಬೋದು. ಕೂದಲು ಸ್ಟ್ರೈಟ್ ಇರುತ್ತಲ್ಲ, ಸೊ ಆಲ್ರೆಡಿ ನಮಗೆ ಈಸಿಯಾಗಿ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಅದು ಹೆಲ್ಪ್ ಆಗುತ್ತೆ ಸ್ಟ್ರೈಟ್ ಇರೋದ್ರಿಂದ. ಇದು ಒಂಥರ ಹೇರ್ ಕೇರ್ ಅಂತಲೇ ಹೇಳ್ಬೋದು. ವಿಡಿಯೋನ ಕೊನೆ ತನಕ ನೋಡಿ, ಯಾವ ಸ್ಟೆಪ್ಪನ್ನು ಸ್ಕಿಪ್ ಮಾಡಬೇಡಿ. ನಾವು ಸ್ಮೂತ್ನಿಂಗ್ನ ಮಾಡಿ ನಂತರ ಸ್ಟ್ರೈಟ್ನಿಂಗ್ ಮಾಡಬೇಕು. ಸೊ ಸ್ಮೂತ್ನಿಂಗ್ ವಿಡಿಯೋ ಆಲ್ರೆಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ, ಹೋಗಿ ಚೆಕ್ ಮಾಡಿ. ಪ್ರಾಡಕ್ಟ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಇದೆ, ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ, ಇದು ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡೋದು. ಸೊ ಅದಕ್ಕೆ ಒಂದು ವಿಡಿಯೋ ಮಾಡೋಣ ಅಂತೇಳಿ ಮಾಡಿರೋದು. ಸೊ ಈ ರೀತಿ ಆಲ್ ಓವರ್ ದ ಹೇರ್ ಅಪ್ಲೈ ಮಾಡ್ಕೋಬೇಕು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಈಗ ಇದನ್ನು ನಾನು ಚೆನ್ನಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಆಲ್ ಓವರ್ ದ ಹೇರ್. ಇವಾಗ ನಾನು ಇದನ್ನು 15 to 20 ಮಿನಿಟ್ಸ್ ಹಾಗೆ ಅದನ್ನು ಕೂದಲಲ್ಲಿ ಡ್ರೈ ಆಗೋದಕ್ಕೆ ಬಿಡ್ತೇನೆ. ನೋಡಿ, ಇವಾಗ ಅದು 15 to 20 ಮಿನಿಟ್ಸ್ ನಾನು ಬಿಟ್ಟಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಡ್ರೈ ಆಗಿದೆ. ಮೋರ್ ದೆನ್ 20 ಮಿನಿಟ್ಸ್ ಬಿಡೋದಕ್ಕೆ ಹೋಗಬೇಡಿ, 20 ಮಿನಿಟ್ಸ್ ತುಂಬ ಸಾಕು. ಸೊ 15 to 20 ಮಿನಿಟ್ಸ್ ಬಿಟ್ಟು ಇದನ್ನು ನೀವು ಪ್ಲೇನ್ ವಾರ್ಮ್ ವಾಟರಲ್ಲಿ ನೀವು ವಾಶ್ ಮಾಡಬೇಕು. ಇಲ್ಲ ಬಿಸಿ ನೀರಾದ್ರೂ, ಬಟ್ ನೀವು ಶಾಂಪೂನ ಯೂಸ್ ಮಾಡಬಾರ್ದು ಫಸ್ಟ್ ಡೇ. ಸೊ ಈಗ ನಾನು ಹೇರ್ ವಾಶ್ ಮಾಡ್ಕೊಂಡು ಬಂದು ಸ್ವಲ್ಪ ಡ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ನಾವು ಒಂದು ಹೇರ್ ಡ್ರೈಯರಲ್ಲಿ ಅಥವಾ ಡ್ರೈಯರ್ ಇಲ್ಲ ಅಂದರೆ ಹಾಗೆ ನ್ಯಾಚುರಲ್ ಆಗಿ ನಾವು ಅದನ್ನು ನೀಟಾಗಿ ಡ್ರೈ ಮಾಡ್ಕೋಬೇಕು. ಇದನ್ನು ನೀವು ಈ ರೀತಿ ಚೆನ್ನಾಗಿ ಡ್ರೈ ಮಾಡ್ಕೋಬೇಕು. ಈಗ ಆಲ್ರೆಡಿ ನೋಡ್ಬೋದು ನೀವು ಕೂದಲು ಎಷ್ಟು ಸಾಫ್ಟ್ ಆಗಿದೆ ಅಂತ ಹೇಳಿ. ಸೊ ಈ ರೀತಿ ನೀವು ಚೆನ್ನಾಗಿ ಡ್ರೈ ಮಾಡ್ಕೋಬೇಕು ಕೂಮ್ ಮಾಡಿಕೊಂಡು. ಸೊ ಈ ರೀತಿ ನೀವು ಚೆನ್ನಾಗಿ ಡ್ರೈ ಮಾಡ್ಕೋಬೇಕು, ಕೂದಲಲ್ಲಿರುವಂಥ ವೆಟ್ ಎಲ್ಲ ಹೋಗೋ ತನಕ. ಅಥವಾ ನೀವು
2 to 3 ಅವರ್ಸ್ ಬಿಟ್ಟು ಅದು ಚೆನ್ನಾಗಿ ಡ್ರೈ ಆದಮೇಲೆ, ನ್ಯಾಚುರಲ್ ಆಗಿ ಡ್ರೈ ಆದಮೇಲೆ ಕೂಡ ನೆಕ್ಸ್ಟ್ ಮೆಥಡ್ನ ಮಾಡ್ಬೋದು ನೀವು ಆದಷ್ಟು ಕೂಮ್ ಮಾಡಬೇಕಾದ್ರೆ ಸಣ್ಣ ಇದರಲ್ಲಿ ಕೂಮ್ ಮಾಡಿ. ಸೊ ಇದು ಲಾಸ್ಟ್ ಮೆಥಡ್. ಏನಂದರೆ ನೀವು ಈಗ ಸ್ಟ್ರೈಟ್ನರಲ್ಲಿ ಸ್ಟ್ರೈಟ್ ಮಾಡ್ಕೋಬೇಕು ಕೂದಲನ್ನ, ಸೊ ದಟ್ ಅದು ಹಾಗೇ ಸ್ಟ್ರೈಟಾಗಿ ಇರುತ್ತೆ. ಇದೇ ರೀತಿ ನೀವು ಎವ್ರಿ 15 ಡೇಸ್ ಒನ್ಸ್ ಅಥವಾ 20 ಡೇಸ್ ಒಂದು 3 ಟೈಮ್ಸ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ನಿಮ್ಮ ಕೂದಲು 6 ಮಂತ್ಸ್ವರೆಗೆ ಸ್ಟ್ರೈಟಾಗಿ ಇರುತ್ತೆ. ನೀವು ಇದನ್ನು ಒಂದು ಸತಿ ಪರ್ಚೇಸ್ ಮಾಡಿದ್ರೆ 3 ಟೈಮ್ಸ್ ಯೂಸ್ ಮಾಡ್ಬೋದು. ನೋಡಿ, ಈ ರೀತಿ ಸ್ಟ್ರೈಟ್ ಮಾಡ್ಕೊಳ್ಬೇಕು. ಈ ರೀತಿ ನೀವು ನಿಮ್ಮೆಲ್ಲ ಕೂದಲನ್ನು ತೊಗೊಂಡು ಸ್ಟ್ರೈಟ್ ಮಾಡ್ಕೋಬೇಕು. ಸೊ ಈ ರೀತಿ ಸ್ಟ್ರೈಟ್ ಮಾಡಿಕೊಂಡು ನೀವು ಇದನ್ನು 15 to 20 ಡೇಸ್ ಒಂದ್ಸಲ ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಆಲ್ಮೋಸ್ಟ್ 6 ಮಂತ್ಸ್ವರೆಗೂ ನಿಮ್ಮ ಹೇರು ತುಂಬ ಸ್ಟ್ರೈಟ್ ಆಗಿರುತ್ತೆ ಮತ್ತು ತುಂಬ ಸ್ಮೂತ್ ಆಗಿರುತ್ತೆ. ನಾನು ಇದನ್ನು ಒಂದು 1 ಇಯರಿಂದ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಆಲ್ಮೋಸ್ಟ್ ಇದು ಒಳ್ಳೆಯ ರಿಸಲ್ಟ್ನ ಕೊಟ್ಟಿದೆ. ಸೊ ನಾನು 6 ಮಂತ್ಸಿಗೆ ಒಂದ್ಸಲ ಮಾಡ್ಕೊಳ್ತೇನೆ. ಫಸ್ಟ್ 3 ಟೈಮ್ಸ್ ಮಾಡಿಕೊಂಡು ನಂತರ 6 ಮಂತ್ಸ್ ಬಿಟ್ಟು ಇನ್ನೊಂದು ಸಲ ಇನ್ನು 3 ಟೈಮ್ಸ್ ಮಾಡ್ಕೊಳ್ತೇನೆ. ಸೊ ಇದನ್ನು ನೀವು 20 ಡೇಸ್ ಒಂದ್ಸಲಿ ಗ್ಯಾಪ್ ಬಿಟ್ಟು ಮಾಡ್ಕೊಳ್ಬೇಕು. ನಂತರ ನೀವು 6 ಮಂತ್ಸ್ವರೆಗೆ ಇದನ್ನು ಹಾಗೆ ಬಿಟ್ಬಿಡ್ಬೋದು ಮಾಡದೆ. ಇದು ಔಟ್ ಆಫ್ 100 ನಾನು 75% ಕೊಡ್ತೀನಿ. ಯಾಕೆಂತಂದರೆ ನಾವು ಪಾರ್ಲರ್ಗೆ ಹೋಗಿ ಮಾಡಿಸ್ಕೊಳ್ಳೋದ್ರಿಂದ ಅದು ತುಂಬ ಕಾಸ್ಟ್ಲಿ ಇರುತ್ತೆ ಮತ್ತು ಅವರು ತುಂಬ ಹೀಟಲ್ಲಿ ಕೂದಲನ್ನ ಸ್ಟ್ರೈಟ್ ಮಾಡ್ತಾರೆ. ಸೊ ಕೂದಲು ತುಂಬ ಡ್ಯಾಮೇಜ್ ಆಗುತ್ತೆ. ಬಟ್ ಇದೇ ರೀತಿ ನಾವು ಮನೆಯಲ್ಲಿ ಮಾಡ್ಕೊಳ್ತಾ ಬಂದರೆ ಆಲ್ಮೋಸ್ಟ್ ಡ್ಯಾಮೇಜ್ ಎಲ್ಲ ಜಾಸ್ತಿ ಏನೂ ಆಗಲ್ಲ. ಸೊ ನಾವೇ ಹೇರ್ ಕೇರ್ ಮಾಡ್ಕೊಂಡಂಗೆ ಆಗುತ್ತೆ. ಸೊ ನಿಮಗೆ ಇಷ್ಟ ಆದರೆ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಇಷ್ಟ ಆದರೆ ನೀವು ಪ್ರಾಡಕ್ಟ್ನ ಕೂಡ ಬೈ ಮಾಡ್ಬೋದು. ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಹಾಕಿದ್ದೀನಿ. ಕೂದಲು ಆಲ್ಮೋಸ್ಟ್ ಚೆನ್ನಾಗಿ ಸಾಫ್ಟ್ ಆಗಿದೆ, ನೋಡ್ಬೋದು ನೀವೇ. ಆಲ್ಮೋಸ್ಟ್ ಸ್ಟ್ರೈಟ್ ಕೂಡ ಆಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.